ಕರಾವಳಿಯಲ್ಲಿ ಬಿಸಿಲಿನ ತಾಪ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ ಕರಾವಳಿ ಕರ್ನಾಟಕದ ಪ್ರಮುಖ ವಾಣಿಜ್ಯ ವಹಿವಾಟು ಆಗಿರುವ ಮತ್ಸ್ಯೋದ್ಯಮಕ್ಕೆ ದೊಡ್ಡ ಆಘಾತ ಉಂಟಾಗಿದೆ. ಪಶ್ಚಿಮ ಕರಾವಳಿಯಲ್ಲಿ ಮತ್ಸ್ಯಕ್ಷಾಮ ಬಂದರಿನಲ್ಲಿ 50% ದೋಣಿಗಳು ಲಂಗರು ಹಾಕಿವೆ. ಕರಾವಳಿಯಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನದಿಂದಾಗಿ ಮೀನುಗಳು ಆಳ ಸಮುದ್ರದತ್ತ ವಲಸೆ ಹೋಗುತ್ತಿವೆ. ಇದರಿಂದಾಗಿ ಸಮುದ್ರದಲ್ಲಿ ಮೀನುಗಳ ಅಲಭ್ಯತೆಯಿಂದ ಮೀನುಗಾರರಿಗೆ ತೊಂದರೆಯಾಗುತ್ತಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಹಾರ ನಡೆಯುತ್ತಿತ್ತು. ಇದೀಗ ವ್ಯಾಪಾರ ಕುಂಠಿತವಾಗಿದೆ. ಮಳೆಗಾಲದ 2 ತಿಂಗಳು ನಿಷೇಧ ಆಗುವ ಮೊದಲೇ ದೋಣಿಗಳು ದಡ ಸೇರುತ್ತಿವೆ. ದೂರದರ್ಶನದೊಂದಿಗೆ ದೋಣಿ ಮಾಲೀಕ ಮಧುಸೂದನ ಬೋಳಾರ, ಬಿಸಿಲಿನಿಂದಾಗಿ ಕರಾವಳಿಯಲ್ಲಿ ಮೀನಿನ ಲಭ್ಯತೆ ಕಡಿಮೆಯಾಗಿದೆ. ಮತ್ಸ್ಯಕ್ಷಾಮ ಮತ್ತು ಬೆಲೆ ಏರಿಕೆಯಿಂದ ಮೀನುಗಾರರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮೀನುಗಳು ಸಿಗುತ್ತಿಲ್ಲ. ಕೆಲಸಗಾರರಿಗೆ ಸಂಬಳ ನೀಡಲು ಕಷ್ಟವಾಗುತ್ತಿದೆ ಎಂದರು. ಸಂತಾನ ಸ್ವಲ್ಪ ಜಾಸ್ತಿಯಾಗಿ ಇನ್ನು ಮುಂದೆ ಅದನ್ನು ಒಳ್ಳೆಯದರಲ್ಲಿ ಹೋಗುವ ಒಂದು ಭರವಸೆ ಉಂಟು. ಮೊದಲು ಆಗಿ ಇತ್ತು, 3 ತಿಂಗಳ ರಜೆ ಅಂತ ಇತ್ತು. ಮತ್ತು ಇದು ಸರ್ಕಾರದಿಂದ ಒಂದೊಂದು ಸ್ಟೇಟ್ನವ್ರು ಈಗಿನ ಮಾಡಿ 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 ಬಂದು 45 ದಿವಸಕ್ಕೆ ಬಂದೀಗ 60 ಬಂದಿದೆ. ಟ್ರೋಲ್ ಬೋಟ್ ಯೂನಿಯನ್ ಕಾರ್ಯದರ್ಶಿ ರಾಜೇಶ್ ಪುತ್ರನ್, ಮತ್ಸ್ಯಕ್ಷಾಮದಿಂದ ಮೀನುಗಾರಿಕೆಗೆ ಬಹಳ ತೊಂದರೆಯಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಮೀನಿನ ಉತ್ಪಾದನೆಯಲ್ಲಿ ಬಹಳಷ್ಟು ಕುಂಠಿತವಾಗಿದೆ. ಸರ್ಕಾರ ಪೂರಕವಾದ ನಿಯಮಗಳನ್ನು ರೂಪಿಸುವ ಮೂಲಕ ಮೀನುಗಾರಿಕೆಯನ್ನು ಉಳಿಸುವ ಕಾರ್ಯ ಮಾಡಬೇಕಿದೆ ಎಂದರು. ತಮಿಳುನಾಡಿನಿಂದ ಆಂಧ್ರ ಪ್ರದೇಶ, ಒರಿಸ್ಸಾ ಇಲ್ಲಿನ ಪ್ರತಿಯೊಂದು ಮೀನುಗಾರರು ಇಲ್ಲಿ ಬಂದು ದುಡಿಯುವಂಥದ್ದು ಅವರ ಒಂದು ಜೀವನೋಪಾಯಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ.